ಅತ್ತೆ ಎಲ್ಲ ಸಾಮಾನುಗಳೆಲ್ಲ ಸಾಕ್ಸಿದ್ದಾಯ್ತು, ಎತ್ಕೊಂಡಿದ್ದಾಯ್ತು ನೋಡ್ರಿ. ಒಂಚೂರು ಎಲ್ಲ ಜೋಡಿಸ್ಕೊಂಡು ಪಾಡಿಸ್ಕೊಂಡು ಎಲ್ಲ ರೆಡಿ ಮಾಡ್ಕೊಬಿಡನಿ. ಇನ್ನೇನು ಮಾಡೋಕ್ಕಾಯ್ತದೆ, ಈಗೆಲ್ಲ ಶೂನ್ಯ ಮಾಸ, ಈಗೇನು ಒಳ್ಳೆ ದಿನಗಳಿಲ್ಲ. ಆದ್ರೂ ಏನು ಮಾಡೋಕ್ಕಾಗಿಲ್ಲ. ಶೂನ್ಯ ಮಾಸ ಆದ್ರೂ ಹೋಗ್ಲೇಬೇಕು ಮನೆಗೆ. ಇನ್ನೇನು ಹೋಗು ಹೋಗು ಅಂತ ಹೇಳ್ತಾವಳೆ ನೋಡಿರಿ. ದೇವ್ರ ಮೇಲೆ ಭಾರ ಹಾಕ್ಬಿಟ್ಟು ಇವಾಗ ಸುಮ್ಮನೆ ಮನೆಗೆ ಹೋಗಿ ಸೇರ್ಕೊಳ್ಳೋಣ. ಪೂಜೆ ಗೀಜೆ ಎಲ್ಲ ಏನು ಮಾಡೋದು ಬೇಡ. ಆಲುಕ್ಸದ್ದು ಎಲ್ಲನೂ ಅಮಾವಾಸ್ಯೆ ಕಳ್ಕೊಂಡು ಆಲುಕ್ಸಿದ್ರೆ ಆಯಿತು ಅಷ್ಟೇನೆ. ಈಗ ಸದ್ಯಕ್ಕೆ ಸುಮ್ಕೆ ಹೋಗ್ಬಿಟ್ಟು ಆ ದೇವ್ರಿಗತ್ತ ಕೈ ಮುಗಿದ್ಬಿಟ್ಟು ನೀನೇ ಕಾಪಾಡಪ್ಪ ಅಂತ ಹೇಳ್ಬಿಟ್ಟು ಮನೆಗೆ ಅಡುಗೆ ಪಡ್ಗೆ ಏನು ಮಾಡ್ಕೊಳ್ಳೋದು ಬೇಡ. ಆಲುಕ್ಸಿದ್ರೆ ತಾನೇ ಎಲ್ಲ ಲೆಕ್ಕಕ್ಕೆ ಬರೋದು. ಆಲುಕ್ಸೋದೇನಿಯ ಬೇಡ. ಸರಿನಾ? ಸುಮ್ಕೆನೆಯ ಎಲ್ಲನ ತಿನ್ಕೊಂಡು ಅಲ್ಲಿ ಇಲ್ಲಿ ಇರೋ ಈಚೆ ಕಡೆ ಅಡುಗೆ ಮಾಡ್ಕೊಳ್ಳೋಣ. ಟೈಮ್ ಎಲ್ಲ ಒಳ್ಳೆ ಟೈಮ್ ಬರ್ತಲ್ಲ. ಈ ಅಮಾವಾಸ್ಯೆ ಕಳ್ಕೊಂಡು ಈ 19ನೇ ತಾರೀಕು ಯಾವಾಗಾದರೂ ಶುಕ್ರವಾರ ಬರ್ತಲ್ಲ, ಅವತ್ತು ಚೆನ್ನಾಗೈತಿ. ಅವತ್ತು ಆಲೋಕ್ಸನಿ ನೋಡಿರಿ ಮನೆಗೆ. ಇನ್ನು ನಮಗೂ ಈ ಮನೆಗೂ ಋಣ ಅರಿತು ಅಷ್ಟೇ. ಇನ್ನೇನು ಎಲ್ಲ ರಿಜಿಸ್ಟ್ರೇಷನ್ ಎಲ್ಲನೂ ಇನ್ನೇನು ಮಾಡಿಸ್ಕೊಡೋದೊಂದು ಬಾಕಿ ಐತಲ್ವ. ನೋಡಿ ಮಾಡಿಸ್ಕೊಟ್ಬಿಟ್ಟು ಕೈ ತೊಳ್ಕೊಳ್ಳಿ. ಪುದಕ ಹಂಗ್ಯಾಕಂತೀಯ ಋಣ ಅರಿತು ಋಣ ಮುಗೀತು ಅಂತ ಹೇಳ್ಬಿಟ್ಟು ಇದನ್ನು ಕಂಡವನ ಇದು ನಿಮ್ಮ ಮನೆ ನೆನೆಯ ನಾನಿಲ್ವಾ? ನೀನು ಅವಾಗವಾಗ ಬಂದು ಒಯ್ತಿರು, ನಾನು ನಿಮ್ಮ ಮನೆಗೆ ಬಂದು ಒಯ್ತಿರ್ತೀನಿ. ಇಷ್ಟಕ್ಕೆ ನೆನೆಯ ಎಲ್ಲ ಮುಗಿಸ್ಕೊಳ್ಳೋದು ಬೇಡ. ಇನ್ನೂ ಬೇಜಾನೈತೆ ಇನ್ನು ನೋಡೋದು ಮಾಡೋದು ಎಲ್ಲನೂ. ಇನ್ನೂ ಯೋಸೈತಿ ಹೇಳು. ನೋಡು ಇಷ್ಟಕ್ಕೆ ಮುಗಿಸ್ಕೊಂಡ್ರೆ ಹೆಂಗೆ? ನನ್ನ ಮಾತು ಕೇಳು. ಎಲ್ಲನೂ ಜೊತೆಗೆ ಚೆನ್ನಾಗಿರೋಣ. ಗಂಗಾ ನೀನು ಹಿಂಗೆ ಅಂತೀಯ? ನೀನು ಸುಮ್ಕಿರು. ನಿಂಗೆ ಏನು ಗೊತ್ತಾಯ್ತದೆ? ಅಣ್ಣ ತಮ್ಮಂದಿರು ಬೆಳೀತಾ ದಾಯಾದಿಗಳು ಅಂತಾರಲ್ಲ, ಹಂಗೆ ಏನೇ ಆಗೋದು. ನೋಡು ನಿನಗೆಲ್ಲ ಹೇಳೋದಷ್ಟು ಎಲ್ಲ ಹೇಳಿದ್ದೀನಿ. ನೀನು ತಲೆ ಉಪಯೋಗಿಸ್ಕೊಂಡು ನೀನು ಚೆನ್ನಾಗಿರು. ನೋಡು ನಮ್ಮನೆ ಬಾಕ್ಲು ನಿಂಗೆ ಯಾವಾಗೂ ತೆಗ್ದಿರ್ತದೆ. ಸರಿನಾ? ನೀನೇನೂ ಯೋಚನೆ ಮಾಡಬೇಡ. ನೀನು ಎಂಥ ಕಷ್ಟ ಅಂದ್ರೂ ನಾನು ಇದ್ದೀನಿ. ಬಾ, ನನಗೇನಾಯ್ತದೋ ಕೈಲಾಯ್ತದೋ ಅದನ್ನ ನಾನು ನೋಡ್ಕೊಳ್ಳೋ ಜವಾಬ್ದಾರಿ ನಂದೇನೇನಿಯ. ಸರಿನಾ? ನೀನು ಅದ್ರ ಬಗ್ಗೆ ಯೋಚನೆ ಮಾಡಲೇ ಬೇಡ. ಅದೆಲ್ಲ ಬಿಟ್ಬಿಡು ಯೋಚನೆ ಮಾಡೋದು. ನೋಡು ಈಗ ನೀನು ಆರಾಮಾಗಿ ಮನೆಯಾಗೆ ನೀನು ನಿನ್ನ ಗಂಡನ ಜೊತೆ ಸಂದಕ್ಕಿರು ಅಷ್ಟೇ ನನಗೆ ಬೇಕಿರೋದು. ಕಣ್ತಾಯಿ ನೀನು ಸಂದಕ್ಕಿರು ಅಷ್ಟೇನೆ. ಇನ್ನೊಂದು ಕಿತ್ತ ಈ ಮನೆಗೆ ಬರ್ತೀನಿ. ಅಯ್ಯೋ ಅದು ಮರ್ತೋದ್ರಿ, ಇದು ಮರ್ತೋದೆ, ನಂದು ಅದು ಬಿಟ್ಟಿದ್ದೀನಿ ಇದು ಬಿಟ್ಟಿದ್ದೀನಿ ಅಂತ ಪದೇ ನಿಮ್ಮ ಅನಿಷ್ಟಗಳನ್ನ ಕಾಲುಗಳನ್ನ ತಂದ್ಬಿಟ್ಟು ನಾನು ಮನೆಗೆ ಇಕ್ಬಿಟ್ಟು ನೀವು ಅನಿಷ್ಟ ಎಲ್ಲನೂ ಇದು ಮಾಡಬೇಡ. ನನಗೆ ಈಗಲೇ ಹೇಳಿದ್ದೀನಿ. ಲೇ ಸಸ್ತೆ ಅತ್ತೆ, ಇವರೆಲ್ಲ ತೊಲಗದ ಮೇಲೆ ನೀಟಾಗಿ ಒಳಗಡೆಯಿಂದ ಈಚೆ ಕಡೆ ಕಾನೂನು ಗಂಜು ಇದ್ಬಿಟ್ಟು ನೀಟಾಗಿ ಸಾರಿಸ್ಬಿಡು. ಎಲ್ಲ ಪೀಡೆ ತೊಲಗ್ದಂಗೆ ಆಯ್ತದೆ. ಇವ್ರಿರೋದಕ್ಕೇನು ನಮ್ಮ ಬಾಳಿ ಹಿಂಗಾಗಿರೋದು. ಇವ್ರು ತೊಲಗದ ಮೇಲೆ ನಮ್ಮ ಬಾಳಿ ನೆಟ್ಟಗಾಯ್ತದೆ. ಅಮ್ಮ ನೋಡಿರಿ ಹೋಗೋಣ. ಅಲ್ಲಲ್ಲೇ ಬಂಗಾರಿ, ನಾನು ಹೋದ್ಮೇಲೆ ಸರೋಯ್ತದೋ ಇಲ್ಲ ಬೀದಿಗೆ ಬರ್ತದೋ ಆಮೇಕಿಂದ ನೋಡಿವಂತೆ. ಮೊದ್ಲು ನೀನು 7 ಮಕ್ಕಳು ಸಂಸಾರ ಜೊತೆಗೆ ನಿನ್ನ ಸಂಸಾರದ ಬಗ್ಗೆನೂ ಓಸಿ ತಲೆನಾಗಿಕ್ಕ ನಮ್ಗೆ ಒಳಕ್ ಬತ್ತಾಳೆ. ಲೇ ನಿನಗೂ ಇದಕ್ಕೂ ಏನು ಸಂಬಂಧ? ಒಯ್ತಾರ ಸುಮ್ಕೇನೆ. ಇದು ನನ್ನ ಮನೆ. ಇವಾಗ ನೋಡು ರಿಜಿಸ್ಟ್ರೇಷನ್ ನಾಳೆ ನೆನೆಯ ಎಲ್ಲ ಪಟ್ಟ ರಿಜಿಸ್ಟ್ರೇಷನ್ ಆಗೋಗ್ಬಿಡ್ಬೇಕಷ್ಟೇ ಏನಿಯ. ಹಂಗೆ ಹಿಂಗೆ ಅಂತ ಉತ್ತರ ಮಾಡ್ಕೊಂಡು ಕುಂತ್ಕೊಂಡ್ರು ಸುಮ್ಮನಿರಕ್ಕಿಲ್ಲ. ಪಂಚಾಯತಿ ಕಲಾಕ್ಸ್ಬಿಟ್ಟು ನಿಮ್ಮ ನಂಬರ್ ಓದಿ ಕಳೆದು ಬಿಡ್ತೀನಿ. ಈ ಮನೆಗೆ ಇನ್ನೊಂದು ಕಿತ ಎಡಗಾಲ ಹೆಜ್ಜೆನೂ ಇಕ್ಕೊಡ್ದು ನೀನು. ಯಮ್ಮ ತಾಯಿ ನೀನು ಬಂದು ಆರ್ತಿ ಎತ್ತು ಕರೆದ್ರೂ ಇಲ್ಲಿ ಬರೋಕಿಲ್ಲ ಯಾರೂ ಏನು ತುದಿಗಾಲ ನಿಂತಿಲ್ಲ. ಮನೆನ ಇದಕ್ಕಿನ್ನೂ ಸೂಪರ್ ಆಗಿರೋ ಮನೆಯ ಮಾಡಿದ್ದೀನಿ. ನನಗೂ ಗೊತ್ತು ಹೆಂಗೈತ್ ನಮ್ಮ ಮನೆ ಅಂತ. ನಮ್ಮ ಮನೆ ರಿಜಿಸ್ಟ್ರೇಷನ್ ಮಾಡ್ಕೊಂಡಿದ್ದೀನಿ. ಹೋಗಾಗ್ಲೇ ನೀನಿಯ. ಲೇ ಗಂಗಾ, ಯಾರ ಮನೆ ಕೊಂಡ್ಕೊಳ್ಳವಳೆ? ಸಂದಾಕಿರ ಮನೆ ಕೊಂಡ್ಕೊಂಡವಳ? ಅತ್ತೆ ಇದಕ್ಕಿನ್ನೂ ಸಂದಕ್ಕೆ ಏನಿ ಐತೆ. ದೊಡ್ಡ ಮನೆ ಒಳಗಡೆ ಎಲ್ಲ ಈ ಸಾಲ್ವಾಗೈತೆ ಕುಂತ್ಕೊಳ್ಳೋಕ್ಕೆ ಎಲ್ಲನೂ. ಚೆನ್ನಾಗೈತೆ. ಅದೇ ಇದೇ ನಮ್ಮ ಬೀದಿ ಪಕ್ಕದಾಗೆ ಅಲ್ವಾ ಇರೋದು? ಯಾರದು ರಂಗಪ್ಪನ ಯಾರು ಅವ್ರ ಮನೆ ಅಲ್ವಾ? ಅಯ್ಯೋ ಶಿವನೇ, ಅವ್ರು ಮಾರಾಕ್ಬಿಟ್ಟು ಕೊಂಡ್ಕೊಬಿಟ್ರ ಮನೆಯ? ಅತ್ತೆ ಕೊಂಡ್ಕೊಂಡವ್ರೆ. ಇಲ್ಲಿಗಿನ್ನ ಅವ್ರು ಅಲ್ಲೇ ಸಂದಕ್ಕೆ ನೆಮ್ಮದಿಯಾಗಿರ್ತಾರೆ ಬಿಡಿಯತ್ತೆ. ಪಾಪ ಈಚೆ ಕಡೆ ಎಲ್ಲ ಜಾಗ ಐತೆ, ಕುಂತ್ಕೊಳ್ಳೋಕ್ಕೆಲ್ಲ ಜಾಗ ಐತೆ. ಭಾಳ ಸಂದಾಗಿರ್ತಾರೆ ಅವ್ರಂತೂ. ನಮ್ಮ ಮನೆ ನೆನೆಯ ಹಳೇ ಮನೆ. ಅಯ್ಯೋ ಭಗವಂತನೇ, ಹೊಟ್ಟೆ ಉರಿತಾಯ್ತಲ್ಲ. ಇವಳು ಯಾಕಂತ ಸಂದಾಕಿರ ಮನೆಗೆ ಹೋದ್ಲು? ಅಳಿಯಂದ್ರೆ ಹೇಳಿ ಅಳಿಯಂದ್ರೆ. ಅತ್ತೆ ನಿಮ್ಮ ಮಗಳು ರೂಪಾಗೆ ಎಲ್ಲಿ ಅರ್ಧ ಕೆಜಿ ಬಂಗಾರ ಕೊಡ್ತೀನಿ ಅಂತ ಹೇಳಿ ಅರ್ಧ ಕೆಜಿ ಅಲ್ಲ ಅರ್ಧ ಗ್ರಾಮು ಕೊಡ್ಲಿಲ್ವಲ್ಲ ಬಂಗಾರನ? ಕೊಡ್ತೀನಿ ಅಂತ ಹೇಳ್ಬಿಟ್ಟು ಇನ್ನು ಯಾವಾಗ ಕೊಡ್ತೀರಾ ನೀವು? ನಾನು ಬಿಸ್ನೆಸ್ ಸ್ಟಾರ್ಟ್ ಮಾಡ್ಬೇಕು, ಹಂಗೆ ಮಾಡ್ಬೇಕು ಹಿಂಗೆ ಮಾಡ್ಬೇಕು ಅಂತ ಏನೋ ಆಸೆ ಇಟ್ಕೊಂಡಿದ್ದೆ. ಆದರೆ ಎಲ್ಲನೂ ಹಾಳು ಮಾಡಿಬಿಟ್ಟು ನೀವಂತೂ. ಅಳಿಯಂದ್ರೆ ಅಳಿಯಂದ್ರೆ ಅದು ನಿಮ್ಗೆ ಯಾಕೆ? ನಾನೆಲ್ಲ ಮಾಡಿಸ್ಕೊಡ್ತೀನಿ. ಅರ್ಜೆಂಟಾಗಿ ಮಾಡಿಸ್ಕೊಡ್ತೀನಿ. ಯೋಚನೆ ಮಾಡಬೇಡಿ ಅಳಿಯಂದ್ರೆ. ನಮ್ದೆಲ್ಲ ರಿಜಿಸ್ಟ್ರೇಷನು ಇವಾಗ ನಾಳೆಗೆ ರಿಜಿಸ್ಟ್ರೇಷನ್ ಆಯ್ತೈತೆ ನೋಡಿ. ಎಲ್ಲ ಪ್ರಯತ್ನ ಪಟ್ಬಿಟ್ಟು ಎಲ್ಲ ಮಾಡಿಸ್ಕೊಡ್ತೀನಿ. ನೀವು ಸುಮ್ಮನಿರ್ರಿ. ನೀವು ಅದ್ರ ಬಗ್ಗೆ ಯೋಚನೆ ಏನೇ ಮಾಡಬೇಡಿ ನೀವು. ಅದೇನೋ ನನಗೆ ಗೊತ್ತಿಲ್ಲ. ನನಗೆ ಅರ್ಜೆಂಟ್ ಆಗಬೇಕಷ್ಟೇ. ನಿಮ್ಮ ಮಾತು ಕೇಳಿ ಇಷ್ಟು ದಿನ ಸುಮ್ಮನೆ ಇದ್ದು ನೋಡಿ ಮಾಡಿ ನಮಗೂ ಸಾಕಾಗೋಗ್ಬಿಟ್ಟೈತೆ. ನನಗೆ ಅರ್ಜೆಂಟ್ ಅಂದರೆ ಅರ್ಜೆಂಟ್ ಆಗಬೇಕು. ನನಗೆ ಅಮೌಂಟ್ ಕೊಡಿ, ಇಲ್ಲ ಅಂತಂದರೆ ಅರ್ಧ ಕೆಜಿ ಗೋಲ್ಡ್ ಕೊಡಿ. ಸುಮ್ಮನೆ ಇದೇ ಆಯಿತು. ಸುಮ್ಮನೆ ಕಟ್ಟಿಬಿಟ್ರಿ. ನನಗಂತೂ ನನಗೇನೋ ಇಷ್ಟ ಆಯ್ತಾ ಇಷ್ಟ ಇಲ್ವಾ ಏನಾದರೂ ಕೇಳಿದ್ರೆ ನೀವು? ಏನೂ ಕೇಳಿಲ್ಲ. ತಂದುಬಿಟ್ಟು ಕಟ್ಟಿದ್ದು ಅಷ್ಟೇ ನೀವಂತೂ. ತಂದುಬಿಟ್ಟು ಕಟ್ಟಿಬಿಟ್ಟು ನೆಮ್ಮದಿಯಾಗಿ ಚೆನ್ನಾಗಿ ಆರಾಮಾಗಿದ್ದೀರಾ ನೋಡಿ. ನನಗೆ ಬೇಕು. ಇಲ್ಲ ಅಂದರೆ ನಿಮ್ಮ ಮಗಳನ್ನ ನೀವೇ ಕರ್ಕೊಂಡೋಗಿ ಇಟ್ಕೊಳ್ಳಿ. ನನಗಂತೂ ಏನೂ ಬೇಕಾಗಿಲ್ಲ. ನಿನ್ನ ಮಗಳು ನನ್ನ ಜೀವನ ನಾನು ಚೆನ್ನಾಗಿ ಇಟ್ಕೊಂಡು ಹೆಂಗೋ ನೋಡ್ಕೊತೀನಿ. ಹಳಿಯಾದ್ರೆ ಹೆಂಗೆ ಅನ್ಬೇಡಿ. ಹೇಳಿ ಅಂದರೆ ಮಾಡಿಸ್ಕೊಡ್ತೀನಿ. ಹಲೋ
ನಮ್ಮ ರೂಪನ ಜೀವನ ಸಂದಕ್ಕಿರಬೇಕು ಅಂದರೆ ಬಂಗಾರ ಮಾಡಿಸ್ಲೇಬೇಕು. ಅಯ್ಯೋ ದೇವ್ರೆ, ನಾಳಿಕೆ ರಿಜಿಸ್ಟ್ರೇಷನ್ ಅಲ್ವಾ, ಎಲ್ಲ ಒಂದು ಏನೋ ಫಿನಿಸ್ ಮಾಡಲೇಬೇಕಿದ್ರದ್ದು ಎಲ್ಲನೂ. ಪೊದಿ ಈ ಪಾಕಕ್ಕೆ ಬಂದಿದ್ದು ಭಾಳ ಖುಷಿ ಆಯ್ತು ನನಗಂತೂ. ನಮ್ಮ ಮನೆ ಪಾಕಕ್ಕೆ ಏನಿಯ ಬಂದ್ಬಿಟ್ರಲ್ಲ ನೀವಂತೂ. ಅಬ್ಬಬ್ಬ, ಇನ್ನು ಬಿಡು, ಸಾಂಬಾರ್ಗೂ ಚಟ್ನಿಗೂ ಏನು ಮೋಸ ಇಲ್ಲ. ಎಲ್ಲರೂ ಹೇಳ್ತಿದ್ರು ಆ ಕೇರಿನಾಗಿರಲ್ರೂ ಪೊದ್ದು ಒಗ್ಗರಣೆ ಹಾಕಿದ್ರೆ ಗಮ್ ಘಮ ಗಮ್ ಘಮ ಅಂತ ಹೇಳ್ಬಿಟ್ಟು ಊರೆಲ್ಲ ವಾಸನೆ ಬಂದ್ಬಿಡ್ತದೆ ಕೇರಿ ಎಲ್ಲನೂ ಅಂತ ಹೇಳ್ಬಿಟ್ಟು. ಈ ಸರೋಜಿ ಈಗ ಹೆಂಗೋ ಪಕ್ಕದಾಗಿರೋದಕ್ಕೆ ನಿಂಗೆ ಏನು ಬೇಕಾದ್ರೂ ಸಹಾಯ ಮಾಡ್ತಾಳೆ. ನಾನಿದ್ದೀನಿ, ನಿಂಗೆ ಏನು ಬೇಕಾದ್ರೂ ಸಹಾಯ ಮಾಡ್ಕೊಂಡು ನೀನು ಹೆಂಗೆ ಬೇಕಾದ್ರೂ ನಿಂಗೆ ಸಹಾಯ ಮಾಡ್ತೀನಿ ನೋಡು. ಏನ ಒಂದು ತೊಟ್ಟು ಸಾರು ಬಿಡು ಅಷ್ಟೇ, ನೀನು ಟೈಮಿಗೆನ ನೀನು ಏನೂ ಕೇಳೋದಿಲ್ಲ. ಒಂದಿನ ಅಡುಗೆ ಮಾಡಿದಂಗೆ ಬರೀ ಕಂಡರ ಮನೆಗೆ ತಿನ್ನೋ ಸರೋಜಿ ಅಂದರೆ ಇವಳೇನಾ? ನಾನು ಯಾರೋ ಅನ್ಕೊಂಡಿದ್ದೆ. ಊರಿಗೆ ಬಂದಾಗಿಂದ ಇವಳು ಮಕ ಸರಿಯಾಗಿ ನೋಡಿರಲಿಲ್ಲ. ಬಂದ್ಬಿಟ್ಲಲ್ಲ ನಮ್ಮ ಮನೆ ಹತ್ರ ಅಟ್ಕಾಯಿಸ್ಕೊಬಿಡೋಕ್ಕೆ. ಇವಳದು ಒಳ್ಳೆ ಕತೆ ಆಯ್ತಲ್ಲ. ಏನು ಮಾಡೋಕ್ಕಾಗಿಲ್ಲ, ಅಕ್ಕಪಕ್ಕದವ್ರಲ್ವಾ, ಈ 1 ಕಣ್ಣನ್ನ ಅಡ್ಜಸ್ಟ್ ಮಾಡ್ಕೋಬೇಕಷ್ಟೇ ನೀನು ಸೋಡಾ ಬುಡ್ಡಿನ. ಇಲ್ಲ ಅಂತಂದರೆ ಸುಮ್ಮನೆ ಬಂದು ತಾಳಿ ತಿಂತಿದ್ದಾಳೆ. ಇಲ್ಲ ಇವಳು ಮೇಲೆ ಏನಾರ ವಿಷಯಕ್ಕೆ ಜಗಳ ಮಾಡ್ಕೊಂಬಿಟ್ಟು ದೂರ ಆಗ್ಬಿಡ್ಬೇಕು. ಆಗಲೇ ನೀವು ಒಗ್ಗರಣೆ ಹಾಕ್ತೀಯ ಘಮ ಘಮ ಬರ್ತದೆ ಅಂತ ಶುರು ಮಾಡ್ಕೊಂಡ್ರದು ನೋಡು. ಮಳ್ಳಿ ಮಳ್ಳಿ ಮಿಂಚೋಳಿ. ವಾಸ್ಮನೋಗಿ ಬಂದಿದ್ದೀನಿ ನಿಮ್ದೇಗಿರ ಅನ್ಕೊಂಡ್ರೆ ಇವಳು ಶುರು ಮಾಡ್ಕೊಂಡ್ಲು. ಪದ್ದು, ಯವ್ವ ಯವ್ವ ಯವ್ವ, ಅದು ಯಾವ ಕ್ರೀಮ್ ಹಚ್ತೀಯ ಮಕ್ಕಕ್ಕೆ? ಯವ್ವಿ ಎಂತ ಬ್ಯಾಳು ಕಾಣಿಸ್ತಿಗಲ್ಲೇ ನೀನಂತೂ. ಒಳಗಡೆ ಇಕ್ಕಿದ್ಯಾ ಕ್ರೀಮ ನೋಡು. ನಾನು ಒಂದು ತುಸ ಬಳಕತ್ತೀನಿ, ಏನಾಗಕ್ಕಿಲ್ಲ ಕಣೆ. ನಾವಿಬ್ರು ಫ್ರೆಂಡ್ಸ್ ಇದ್ದಂಗೆ ಅಕ್ಕಪಕ್ಕದ ಮನೆಯವರು ಅಂದರೆ ಒಬ್ರಿಗೊಬ್ರಿಗೆ ಆಗಬೇಕು ಕಷ್ಟಕ್ಕೆ. ನಿನಗೆ ನಾನು, ನನಗೆ ನೀನು ಆಗಲಿಲ್ಲ ಅಂದರೆ ಆಯ್ತದ? ಕಷ್ಟಕ್ಕೆ ಒಬ್ರಿಗೊಬ್ರಿಗೆ ಆದರೆ ಅಲ್ವಾ? ಲೇ ಸರೋಜಿ, ಕಷ್ಟಕ್ಕಾಗ್ಬೇಕು ಒಪ್ಕೋತೀನಿ. ಬ್ಯಾಡ ಅಂತ ಏನು ಹೇಳೋಕ್ಕಿಲ್ಲ, ಕಷ್ಟಕ್ಕಾಗಬೇಕು ಹಂಗಂತ ಹೇಳ್ಬಿಟ್ಟು ನೀನು ಕ್ರೀಮ್ ಹಚ್ಕೋತೀನಿ, ನನ್ನ ಪೌಡ್ರ್ ಹಚ್ಕೋತೀನಿ ಅಂದರೆ ಹೆಂಗೆ ಹೇಳು? ಫ್ರೆಂಡ್ಶಿಪ್ ಕಣಮ್ಮ, ಫ್ರೆಂಡ್ಶಿಪ್ಪು. ನಾನು ಕೊಡ್ತೀನಿ, ನೀನು ಕೇಳಿದ್ದೆಲ್ಲನೂ. ನಾ ಅಕ್ಕಪಕ್ಕದ ಮನೆಯವರು ಅಂದರೆ ಒಂಚೂರು ಕೊಟ್ಟು ಮಾಡಿ ಅಡ್ಜಸ್ಟ್ ಮಾಡ್ಕೋಬೇಕು. ನಾಳೆಗೆ ಕವರ್ ಎತ್ಕೊಂಡು ಬಂದ್ಬಿಡು, ಸೊಪ್ಪಿಗೆ ಹೋಗೋಣ ಸರಿನಾ? ಸೊಪ್ಪು ಬೇಕಾದ್ರೆ ನಿನಗೆ ಕಿತ್ಕೊಬಿಟ್ಟು ಬಂದು ಕೊಡ್ತೀನಿ. ಇಲ್ಲ ಅಂದರೆ ಆರಾಮಾಗಿ ಅಡುಗೆ ಮಾಡ್ಬಿಡಮ್ಮ. ಒಂದು ತುಸ ಸಾರು ಬಿಟ್ಬಿಟ್ಟು ನೀನು ಏನು ಕೇಳೋಕ್ಕಿಲ್ಲ. ಸರಿ, ಇನ್ನೂ ನಾಷ್ಟ ಮಾಡಿಲ್ವೇನೋ? ನಾಷ್ಟ ಅಲ್ಲ, ಇನ್ನು ಈಗ ಬಂದಿದ್ದೀವಿ ಮನೆಗೆ. ಏನು ಅಡುಗೆ ಪಡಿಗೆ ಈಗ ಏನು ಸದ್ಯಕ್ಕೆ ಮಾಡೋಕ್ಕಿಲ್ಲ, ಎಲ್ಲ ಜೋಡಿಸ್ಬಿಟ್ಟು ಸುಸ್ತಾಯ್ತು. ಅದಕ್ಕೆ ಬಂದು ಈಚೆ ಕಡೆ ನಿಂತ್ಕೊಂಡೆ. ಆಗಲೇ ನೀನು ಬಂದಲ್ಲ, ಹಂಗಾರೆ ಇನ್ನೂ ತಿಂಡಿ ಮಾಡಿಲ್ಲ, ಅಡುಗೆ ಮಾಡಿಲ್ಲ ಅನ್ನು. ಈ ಸರಿ ಇರು, ಆಮೇಲೆ ಇನ್ನು ಬರ್ತೀನಿ. ಹಿಂಗೆ ಓಡಾಡ್ಕೊಂಡು ಹಂಗೆ ಬರ್ತೀನಿ. ಲೇ ಪದ್ದಿ, ಅತ್ತೆ ಆ ಸರೋಜಿನ ಒಯ್ ಗಂಟಿಸ್ಕೊಬೇಡ ಸ್ಯಾನೆ. ದಿನ ಬೆಳಿಗ್ಗೆ ಆದ್ರೆ ಆಮೇಕಿನ ಕಾಪಿಯಿಂದನೂ ಊಟದ ಗಂಟ ಮನೆಗೆ ಬರ್ತಾಳೆ. ಬರೀ ಅವಳಿಗೆಲ್ಲ ಮನೆ ಮಕ್ಳಿಗೂ ಹಾಕ್ಬೇಕು. ಅವಳು ಯೋಗ್ಯತೆಗೆ ಒಂದು ದಿನೂ ಅಡುಗೆ ಮಾಡ್ಕೊಂಡು ತಿನ್ನಕ್ಕಿಲ್ಲ. ಅಯ್ಯೋಯ್ಯಪ್ಪ, ಒಂದಿನ ಅಡುಗೆ ಮಾಡ್ಬಿಟ್ಲು ಅಂದರೆ ಊರು ತುಂಬ ನಾನು ಅಡುಗೆ ಮಾಡೋದ್ನೋ ಅಂತ ಊರು ತುಂಬ ಹೇಳ್ಕೊಂಬಿಟ್ಟು ಬರ್ತಾಳೆ. ಮಳ್ಳಿ ಮಿಂಚುಳ್ಳಿ ಅವಳು. ಅವಳನ್ನ ಹತ್ರಕ್ಕೂ ಸೇರಿಸ್ಕೊಬೇಡ ನೋಡು. ಈ ಮನೆಗೆ ಬಂದಿದ್ದೀವಿ, ನಮ್ಮ ಪಾಡು ನಾವು ತೆಪ್ಪಗೆ ಇದು ಬಿಡ್ಬೇಕಷ್ಟೇ. ಏನೇ ನಮ್ಮ ಮನೆ ಇದು, ಹೊಸಿ ಕಿಲಿನಾಗ ಗುಡಿಸ್ಕೊಳ್ಳೋದು ಮಾಡೋದು. ಆ ಮನೆ ಇದ್ದಂಗಲ್ಲ, ಕಿರಿಕ್ ಪಾರ್ಟಿಗಳು ಅಕ್ಕಪಕ್ಕ. ಹೊಸಿ ಹುಷಾರಾಗಿರು. ಎಲ್ಲನ ಹೋಗಿ ಇವಳ ಹತ್ರ ತಗ್ಲಾಕಂಡಲ್ಲ, ಇನ್ನು ನಾನು ತಗ್ಲಾಕಳಕ್ಕಿಲ್ಲ ಬಿಡು. ಅಬ್ಬಬ್ಬ, ತಣ್ಣಗೆ ಐತೆ ಮನೆ ಮಾತ್ರ. ಅವ ಏನು ಸಾಲ್ವಾಗೈತೆ ಮನೆ ಅಂತೂ. ಹೆಂಗೋ ಎಲ್ಲ ಜೋಡಿಸ್ಕೊಂಡಿದ್ದಕ್ಕೂ ಸಾರ್ಥಕ ಆಯ್ತಾಗ. ಮನೆನಾಗ ಏನು ಕಮ್ಮಿ ಇಲ್ಲ, ಎಲ್ಲ ಸಂದಕೈತೆ. ಆ ಮನೆಗೆ ನೀ ಮನೆಗೆ ಏನಿಯ. ಅಲ್ಲಿ ಪೀಡಿಗಳು ಪಿಸಾಚಿಗಳು ಥರ ಅಳಿಯೋರು ಸುಮ್ಕೇನಿ ನಾವು ನಲ್ಕೊಂಡು ತಿನ್ನೋರು. ಇಲ್ಲಿ ಎಷ್ಟೋ ವಾಸಿ ತಗೊಳಪ್ಪತ್ತ. ಹೆಂಗೋ ನೆಮ್ಮದಿಯಾಗಿ ಇದು ಬಿಡ್ಬೋದು. ಇಲ್ಲ ಅಂತೂ ತೊಂದ್ರೆ ಏನೋ ಇಲ್ಲ ಬಿಡು, ಇಲ್ಲಂತೂ. ಲೇ ಪೊದ್ದಿ, ಒಂದು ದೊಡ್ಡ ಕಾಪಿ ತಗೋಬಾರಿ, ನೆಮ್ಮದಿಯಾಗಿರೋನತ್ತಾಗ ಹೆಂಗೋ ಇಲ್ಲಿ. ಓ ಬಂದೆ ಇರಿ. ಅಯ್ಯೋ, ಕಾಪಿ ಕೇಳಿದ್ರ ನನಗೂ ಕೇಳಿಸ್ತು. ಈಚೆ ಕಡೆ ನಡ್ಕೊಂಡು ಹೋಯ್ತಿದ್ದೆ, ಕಾಪಿ ಅಂದಿದ ತಕ್ಷಣ ಪಟ್ಟ ಅಂತ ಕೇಳಿಸ್ಬಿಡ್ತು ನನಗಂತೂ. ನಾನು ಒಂದು ದೊಡ್ಡ ಕಾಪಿ ಕುಡ್ಕೊಂಡು ಹೋಯ್ತೀನಪ್ಪ. ಅಕ್ಕಪಕ್ಕದವ್ರು ಒಂದ್ಮೇಲೆ ಕಣಪ್ಪ, ಒಬ್ರಿಗೊಬ್ರು ಆಗ್ಬೇಕು. ಏನಂತೀರಾ? ಆಗ್ಬೇಕು. ನಮ್ಮನೆ ಪಕ್ಕದಾಗೆ ಅಲ್ವಾ ಇರೋದು, ಅದಕ್ಕೆ ನೀವು ಕಾಪಿ ಅಂದಿದ ತಕ್ಷಣ ಕೇಳಿಸ್ಬಿಡ್ತದೆ. ಅದೇನು ನನಗಿದೇನೂ ಇಷ್ಟ ಆಗಕ್ಕಿಲ್ಲ. ಕಾಪಿ ಅಂದರೆ ಬೊಲಾಸೆ ನನಗಂತೂ. ಅಯ್ಯೋ ಕಾಪಿ ಅಂತ ಹಿಂಗೆ ಬಂದ್ಬಿಡ್ತೀನಿ ನಾನಂತೂ. ಬೊಲಾಸೆ ಕಣಪ್ಪ ಕಾಪಿ ಗಿಪಿ ಅಂದರೆ ನನಗಂತೂ. ಏಳಿ 2-3 ಲಟ ಇಕ್ಕ ಕೇಳಿ ಏನಾಗಕ್ಕಿಲ್ಲ. ಸೊಳಿನ ಈಗ ಶುರುವಾಯ್ತಾ, ಮಳೆ ಬೇರೆ ಹೊನಿತಿರ್ತದ. ಕುಡಿಬೇಕು ಅನ್ನಿಸ್ತಿರ್ತದೆ. ಪೊದ್ದು, ಸರಜಕ್ಕ ಬಂದೈತೆ. ಸರಜಕ್ಕಂಗೂ ಹಂಗೇನೆ ನೀವು ಒಂದು ಲೋಟ ಕಾಪಿಯ ಮಾಡ್ಗು. ಒಂದಲ್ದಿದ್ದು 2 ಲೋಟ ಮಾಡ್ಗು. ಅದ್ರಾಗ ಏನು ಚಿಂತೆ ಇಲ್ಲ. ನಿಮ್ಮ ಹೆಂಗೋ ದನ ಕರವು ಕಣವ. ನಿಮ್ಮ ಹೆಂಗನೂ ನಮ್ಮ ಯಜಮಾನಪ್ಪ ತೊತ್ತೀನಿ ಅಂತ ತರಲೇ ಇಲ್ಲ. ನಮ್ಮ ಯಜಮಾನಪ್ಪ ದನ ಕರವ. ನಿಮ್ಮ ಹೆಂಗೋ ಹೋಗಲ್ಲ, ಕುಡ್ಕೋಬೋದು ಬಿಡು ಹೊರ ತುಂಬ ಕಾಪಿಯ. ನಾನು ಒಂದೇ ಲೋಟನೇ ಕಾಪಿ ಇಕ್ಕಿದ್ದು. ಪರವಾಗಿಲ್ಲ, ಒಂದು 1/4 ಲೋಟ ತಗೋಬಾ. ಇದ್ರಾಗೆ ನೀವು ಅರ್ಧ ಬೊಗ್ಗಿಸ್ಕೊತೀನಿ. ಇಲ್ಲಾಂದ್ರೆ ಹೋಗು, ಯೋಸತ್ತಾಯ್ತದೆ. ಹಿಂಗೊಂದು ಲೋಟ ಸಕ್ಕರೆ ಹಾಕ್ಬಿಟ್ಟು ಕಾಪಿ ಹಾಕ್ಬಿಟ್ಟು ಇಕ್ಕಬಿಟ್ಟು ಬಂದಾಗಕ್ಕಿಲ್ವಾ? ಇನ್ನು ಅರ್ಧ ಕುಡಿದ್ರೆ ಕಾಪಿ ಕುಡ್ದಂಗೆ ಆಗಕ್ಕಿಲ್ಲ ನನಗಂತೂ. ಒಂಚೂರು ಸಕ್ಕರೆ ಶಾಣೆ ಹಾಕ್ಬಿಟ್ಟು ಮಾಡ್ಬೇಕು ನೀನು. ಕಮ್ಮಿ ಹಾಕಿದ್ರೆ ಟೇಸ್ಟೇ ಬರೋಕ್ಕಿಲ್ಲ. ಬೆಲ್ಲ ಹಾಕಿ ಮಾಡಿದ್ರೆ ಬೋಲು ರುಚಿ. ಬೆಲ್ಲ ಹಾಕ್ಬಿಟ್ರೆ ನೋಡಮ್ಮ ನೀವು ಕಾಪಿಯ. ಅಯ್ಯಪ್ಪ, ನಾನು ಬೆಲ್ಲ ಹಾಕೊಂಡೆ ಶಾಣೆ ಕುಡಿಯೋದು, ಬೋಲು ರುಚಿ ಬರ್ತದೆ. ಹೋಗ್ಬದ್ದಿ, ಇನ್ನೊಂದು ಲೋಟ ಮಾಡ್ಕೊಂಬಿಟ್ಟು ಬಾ. ಹೋಗು. ಹೋಗು ಸರ್, ನಾ ಮಾಡ್ಕೊಂಬಿಟ್ಟು ಬಾ. ಈ ಮನೆಯಾಳಿ ಈ ಮನೆಗೆ ಬಂದ ಮೇಲೆ ಯಾರ ಕಾಟನೂ ಇಲ್ಲ ಅಂದರೆ ಈ ಸಾರೋಜಿ ಕಾಟ ಶುರುವಾಯಿತೆ ನನಗೆ. ಯಾಕೆ ಬೇಕಿತ್ತು ನನಗೆ ಅನ್ನಿಸ್ತೈತೆ. ಇವಳು ಹೆಂಗನ ಮಾಡಿ ಇವಳು ಜಗಳ ಮಾಡಿಬಿಟ್ಟು ನಾನು ಇವಳು ದೂರ ಆಗೋಗ್ಬಿಡ್ಬೇಕು. ನಮ್ಮ ಅಂಟಕ್ಕೆ ಇವಳು ಎಡಗಾಲ ಹೆಜ್ಜೆನೂ ಇಕ್ಕಬಾರ್ದು, ಹಂಗೆ ಮಾಡಬೇಕು. ಹೆಂಗೆ ಜಗಳ ಮಾಡಲಿ?
ಬೆಳಿಗ್ಗೆ ಕಸ ಗುಡಿಸ್ಬೇಕಾರೆ ಎಲ್ಲ ಕಸನೂ ಅವಳ ಮನೆ ಮುಂದೆ ಗುಡಿಸ್ಬಿಡ್ತೀನಿ. ಆವಾಗ ಜಗಳಕ್ಕೆ ಬಂದೇ ಬತ್ತಾಳೆ. ಬಂದಾಗ ತಕ್ಷಣ ಏನಿಯ ಆಮೇಕಿಂದ ನನ್ನ ಜೊತೆ ಮಾತಾಡೋದು ಬಿಟ್ಬಿಡ್ತಾಳೆ. ನೆಮ್ಮದಿಯಾಗಿದ್ಬಿಡ್ತೀನಿ ನಾನಂತೂ ಮನೆಯಾಳಿ. ಬಾಬಾ ಬಾಬಾ ಏನೇ ಹೇಳು ಪೊದ್ದು ಭಾಳ ಒಳ್ಳೆ ಕಣಪ್ಪ. ಭಾಳ ಒಳ್ಳೆ ಬಿಡು. ಮಳೆ ಬತ್ತೈತೆ ನಿಮಗೆ ಬೋಂಡ ಬಜ್ಜಿ ತಿನ್ಬೇಕು ಅಂತ ಅನ್ನಿಸ್ತಿಲ್ವಾ? ಹಾಂ ಅನ್ನಿಸ್ತದೆ ಇನ್ನೇನು ಅನ್ನಿಸ್ತದೆ ತಿನ್ಬೇಕು ಅಂತ ಹೇಳ್ಬಿಟ್ಟು ಇವಳು ಏನಿಲ್ಲ ಅಡುಗೆ ಪಡ್ಗೆ ಮಾಡೋದು ಬೇಡ ಅಂತಿದ್ಲು. ಈಚೆ ಕಡೆ ಬೇರೆ ಒಲೆ ಉರ್ಸ್ಕೊಂಡು ಮಾಡ್ಕೋಬೇಕಲ್ಲ, ಇನ್ನು ಯಾಕೆ ಹೋಗಿತ್ತಾಳೆ ಅಂತ ಕೇಳಿಲ್ಲ ಅಷ್ಟೇ ಕಣಕ್ಕೂ ಅಷ್ಟೇ ಇನ್ಯ. ಅಯ್ಯೋ ನಾನು ಉಸೋಳಿ ಗಾಳಿ ಮಳೆ ಅಂದರೆ ನನಗೆ ಏನಾರ ಬಿಸಿ ಬಿಸಿ ಇದ್ದಿದ್ದೇನೆ ನೀ. ಉಪ್ಪಿಟ್ಟು ಸಂಡಾಕಿರ್ತದೆ ನೋಡಿ, ಹೇಳಿ ಉಪ್ಪಿಟ್ಟು ಮಾಡೋಕ್ಕೆ. ಉಪ್ಪಿಟ್ಟು ತಿನ್ಕೊಳ್ಳಿ. ನನಗೂ ಬುಲಾಸೆ ಉಪ್ಪಿಟ್ಟು ಹೇಳ್ತೀನಿ ಇರು ಬರಲಿ. ಈ ಉಪ್ಪಿಟ್ಟು ಬಜ್ಜಿ ಬೋಂಡ ಹಾಕೊಂಡು ತಿಂತಿದ್ರು ಕಣಪ್ಪ. ಬಾಬಾ ಬಾಬಾ ರುಚಿನೇ ನೀ ಬೇರೆ. ಕಾಫಿಗೆ ಒಂಚೂರು ಸಕ್ಕರೆ ಹಾಕ್ಬೇಕು ನಿಮ್ಮ ಹೆಂಡ್ತಿ. ಅದು ಏನು ಒಗ್ಗರಣೆ ಹಾಕಿದ್ರೆ ಗಮ್ ಕೊಡ್ತದಂತ ಊರೆಲ್ಲ ಅಂದರೆ ತುಪ್ಪ ಹಾಕಿ ಒಗ್ಗರಣೆ ಹಾಕ್ತಾಳ. ಅದು ಏನು ಹಾಕ್ತಾಳೋ ಬೊಲ್ ರುಚಿಯಾಗಿ ಮಾಡ್ತಾಳೆ ಅಷ್ಟೇ ಸಾರುಗಳನ್ನ. ಹಂಗಾರೆ ಸರಿ ಬಿಡು, ಹಾಕ್ಪಾಕುದ್ ಮನೆಯಲ್ವಾ, ಕಷ್ಟಕ್ಕೆ ಸುಖಕ್ಕೆ ಆಗ್ಬೇಕು. ಹ್ಞೂ ಲೇ ಪೊದ್ದಿ, ಆ ಉಪ್ಪಿಟ್ಟಿನ ರವೆ ಐತಿನ ನೋಡೆ. ಐತೈತೆ, ಅಂಗಡಿಗೆ ಹೋಗಿ ತಗೊಬಿಟ್ಟು ಬರ್ಬೇಕು. ಸುಮ್ಕಿರ್ರಿ, ಸಂಜೆ ಹೊತ್ನಾಗ ಏನು ನಿಮ್ಗೇನು ತಲೆ ಕೆಟ್ಟೈತಾ ಉಪ್ಪಿಟ್ಟು ಮಾಡ್ಕೊಂಡು ತಿನ್ನಕ್ಕೆ? ರಾತ್ರಿ ಗೊಂದೆಕಿತ್ತ ಅಡುಗೆ ಅಪ್ಪಡಿಗೆ ಮಾಡೋಣ ಸುಮ್ಕಿರ್ರಿ. ಏನಾಗಿಲ್ಲ ಮಾಡಿ ಸ್ನ್ಯಾಕ್ಸ್ ಆಯ್ತದೆ. ತರಕಾರಿ ಹಾಕ್ಬಿಟ್ಟು ಮಾಡಿ ಏನು ಉಪ್ಪಿಟ್ಟ. ತರಕಾರಿ ಹೊಸಿ ಹಾಕ್ಬಿಟ್ಟು ಮಾಡಿ ರೀ. ಈಗ ಅದೇ ಕ್ಯಾಮೆ ನನಗೆ ತಗೊಳ್ಳಿ, ಸುಮ್ಕೆ ಬಾಯಿ ಮುಚ್ಕೊಂಡು ಕಾಫಿ ಕುಡೀರಿ. ಲೇ ಪೊದ್ದಿ ತಗೊಬಿಟ್ಟು ಬಾ, ಹೋಗಿ ತರಕಾರಿ ಹಚ್ಕೊಡ್ತೀನಿ ಮಾಡಿವಂತಿ. ಪಾಪ ಗಂಡು ಕೇಳ್ತವ್ನು ಮಾಡಿದ್ದಂಗೆ ಇನ್ನೇನು ಹೋಗಿ. ನಮ್ಮ ಮನೆಗೆ ಬಂದು ನೀನು ಯಾಕೆ ತರಕಾರಿ ಹಚ್ತೀಯ? ನಿಮ್ಮ ಮನೆಗೆ ನೀನು ಹಚ್ಕೊಂಡು ತಿನ್ಕೋಬೋದಲ್ಲ. ಹಾಕ್ಪಾಕುದ್ ಮನೆಯವರು ನಿಮ್ಮ ಮನೆಗೆ ಮಾಡ್ಕೊಂಡು ತಿಂದ್ರೇನು, ನಮ್ಮ ಮನೆಗೆ ಮಾಡ್ಕೊಂಡು ತಿಂದ್ರೇನು. ಹಚ್ಕೊಡ್ತೀನಿ ಹೋಗು. ನಿನ್ಗೆ ಹಚ್ಕೊಟ್ಬಿಟ್ಟು ನನಗೊಂದು ತುಸ ಇಷ್ಟು, ನನಗೊಂದು ತುಸನೇ ತಿನ್ನೋದು. ನನಗಂತೂ ಶಾನೆ ತಿನ್ನೋ ಅಭ್ಯಾಸವೇ ಇಲ್ಲ. ಒಂದು ತುಸ ತಿನ್ನೋದು ಅಷ್ಟೇ ಏನಿಯ, ಒಂದು ತುಸ. ಅಷ್ಟು ತಿನ್ಕೊಂಡು ಹೋಯ್ತೀನಿ. ಹೋಗ್ಬೇಕಾದ್ರೆ ನಾನು ಇನ್ನೇನಮ್ಮ ನನ್ನ ಮಗು ಗಂಡು ಒಂದು ಚೂರು ಹಾಕೊಂಡು ಹೋದ್ರೆ ರಾತ್ರಿ ಊಟದ ಕತೆಯೇ ಮುಗಿಯೋಕ್ಕಿಲ್ವ ನಮ್ಮದು. ಹೋಗಿ ಹಚ್ಕೊಡ್ತೀನಿ, ಸರ್ನ ತಗೊಂಬಿಟ್ಟು ಬಾ ಹೋಗು. ಹೆಂಗಿತ್ತಪ್ಪ ನಮ್ಮ ಸರಾಜಿನ ಇಂಟ್ರೊಡ್ಯೂಸ್ ಗೊತ್ತಲ್ಲ ನಿಮ್ಗೆ? ಸರಾಜಿ ಮೊದಲು ಏನಿಯ ಬಂದವಳು ಒಂಚೂರು ಕಾಮಿಡಿ ಇರಲಿ ಅಂತ ಸರಾಜಿನೂ ಕರ್ಕೊಂಡಿವ್ನಿ. ಹೆಂಗೈತೆ ಕತೆ ಎಲ್ಲನೂ ನನಗೆ ಗೊತ್ತು. ವಿಡಿಯೋ ಹಾಕಿಲ್ಲ ಶಾನೆ, ನೀವು ಬೇಜಾರು ಮಾಡ್ಕೊಂತಿರ್ತೀರಾ ಅಂತ. ಅದಕ್ಕೆ ಯಾಕೆ ನಾನು ವಿಡಿಯೋ ಹಾಕ್ತಿಲ್ಲ ಅಂತ ಹೇಳ್ಬಿಟ್ಟು ನಾನು ರೀಸನ್ನೂ ಹೇಳಿದ್ದೀನಿ. ಏನು ಮಾಡ್ತೀರಾ, ಸಿಟಿನಾಗ ಇದ್ದಂಗೆ ಹಳ್ಳಿಗಳ ಕಡೆ ಶಾನೆ ಇರೋಕ್ಕಿಲ್ಲ. ಸಿಟಿಗಳಾಗ ನಮ್ಮ ಪಾಡನ್ನು ನಾವು ಇರ್ತೀವಿ. ಹಳ್ಳಿಗಳ ಕಡೆ ವಿಡಿಯೋ ಮಾಡೋಕ್ಕೂ ಭಾಳ ಕಷ್ಟ ಆಯ್ತದೆ. ವಿಡಿಯೋ ಮಾಡ್ತಿದ್ರು ಯಾರು ತಗೋ ಫೋನಾಗ ಮಾತಾಡ್ತಿದ್ದೀವಿ, ಯಾಕಂದರೆ ಫೋನಾಗೆ ಅಲ್ವಾ ಎಡಿಟಿಂಗ್ ಮಾಡೋದು, ಫೋನಾಗ ಮಾತಾಡ್ತಿದ್ದೀವಿ ಅಂದ್ಕೊಳ್ಳೋದು. ಇಲ್ಲ ಅಂತಂದರೆ ಸುಮ್ಮನೆ ಏನೇನೋ ತಪ್ಪು ತಿಳ್ಕೊಳ್ಳೋದೆಲ್ಲ ಮಾಡ್ತಾರೆ. ಅದಕ್ಕೆ ನನಗೆ ತಲೆ ಕೆಟ್ಟೋಗ್ಬಿಟ್ಟಿತ್ತು, ವಿಡಿಯೋ ಮಾಡೋಕ್ಕಾಯ್ತಿಲ್ಲ. ಮನೆಯಾಗ ಅದೇ ಸಮಸ್ಯೆಗಳು ಎಲ್ಲನೂ. ಅದಕ್ಕೆ ಕಣ್ರಪ್ಪ, ನಾನು ಈ ಥರ ಶಾನೆ ಮಾಡಿದವಳಲ್ಲ. ನಾನು ಯಾವಾಗೋ ಒಂದೊಂದ್ಸಲ ಮಾಡ್ತಿದ್ದೆ. 3-4 ವರ್ಷದಿಂದ ವಿಡಿಯೋ ಮಾಡ್ತಾಯಿದ್ದೀನಿ. ಅಂತ ಕೆಲಸ ಹಿಂಗೆಲ್ಲ ಆ ಗ್ಯಾಪ್ ಕೊಟ್ಟೋಳೆ ಎಲ್ಲ ಶಾನೆ. ಆದರೆ ಏನು ಮಾಡ್ತೀರಾ, ಪರಿಸ್ಥಿತಿ ಸಂದರ್ಭಗಳು. ನಾನೇ ಸರ್ ಮಾಡ್ಕೊತಾ ಇದ್ದೀನಿ ಎಲ್ಲನೂ. ಬಿಡೋಕ್ಕಾಯ್ತದ ಹೇಳಿ? ಮಾಡ್ತೀನಿ ಬಿಡಿ, ಯೋಚನೆ ಮಾಡಬೇಡಿ ಸರಿನಾ? ಹಂಗೆ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಕಮೆಂಟ್ ಮಾಡಿ. ನಮ್ಮ ಸರಾಜಿ ಬಗ್ಗೆ ಒಂಚೂರು ಕಮೆಂಟ್ ಮಾಡಿ. ಹಂಗೆ ಇನ್ನು ಯಾರು ನಮ್ಮ ವಿಡಿಯೋನ ಲೈಕ್ ಮಾಡಿಲ್ಲ ಇನ್ನೂ ಮಾಡಿಬಿಟ್ರಪ್ಪ ಪಟ ಪಟ ಅಂತ.